ಹಾಯ್ ಗೈಸ್, ಇವತ್ತಿನ ಒಂದು ಪ್ರಮುಖ ಮಾಹಿತಿ ಏನಪ್ಪ ಅಂತಂದರೆ 24ರದು ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡೆದುಕೊಳ್ಳೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಒಂದು ಮೊದಲನೇ ಪ್ರಶ್ನೆ, ಸಾರ್ವಜನಿಕ ಆರೋಗ್ಯ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದ ವರದಿಯ ಪ್ರಕಾರ 2015ರಿಂದ ಭಾರತದಲ್ಲಿ ಕ್ಷಯರೋಗ ಪ್ರಕರಣಗಳಲ್ಲಿ ಪ್ರಮಾಣವು ಎಷ್ಟು ಕಡಿಮೆಯಾಗಿದೆ ಮತ್ತು ಭಾರತದ ಟಿ.ಬಿ ಮುಕ್ತ ಗುರಿ ವರ್ಷ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. ಭಾರತದ ಟಿ.ಬಿ ಮುಕ್ತ ಗುರಿಯ ವರ್ಷ ಯಾವುದು, ಜೊತೆಗೆ ಈ ಒಂದು ಎಷ್ಟು ರೀತಿಯಲ್ಲಿ ಒಂದು ಕ್ಷಯರೋಗ ಕಡಿಮೆ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 21% ಭಾರತದಲ್ಲಿ ಈ ಒಂದು ಟಿ.ಬಿ ಪ್ರಕರಣ ಕಡಿಮೆ ಆಗಿದೆ. ಅದೇ ರೀತಿಯಾಗಿ 2025ರಲ್ಲಿ ಏನಪ್ಪ ಅಂತಂದರೆ ಭಾರತ ಟಿ.ಬಿ ಮುಕ್ತ ಗುರಿಯನ್ನು ಹಾಕಿಕೊಂಡಿದೆ ಅಂತಲೇ ಹೇಳ್ಬೋದು. ಸರಿಯಾದ ಉತ್ತರ ಬಿ ಆಗಿದೆ ನೋಡಿ, 21% ಹಾಗೂ 2025. WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. 2025ರ ಒಂದು ಪ್ರಕಾರ ಏನಪ್ಪ ಅಂತಂದರೆ ಜಾಗತಿಕವಾಗಿ 12% ಇಳಿಕೆಯಾಗಿದ್ದರೆ ಭಾರತದಲ್ಲಿ 21% ಗಣನೀಯವಾಗಿ ಇಳಿಕೆಯಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಪ್ರಕರಣಗಳು 2015ರಲ್ಲಿ 1,00,000 ಜನರಿಗೆ 237 ಜನ ಪ್ರಕರಣಗಳಿದ್ದವು. 2024ರಲ್ಲಿ 187ಕ್ಕೆ ಈ ಒಂದು ಕ್ಷಯರೋಗದ ಪ್ರಕರಣಗಳು ಆಗಿವೆ ನೋಡ್ರಿ. 2024ರ ಡೇಟಾ ಪ್ರಕಾರ ದೇಶದಲ್ಲಿ ಅಂದಾಜು 26.18 ಲಕ್ಷ ಕೋಟಿ ಏನಿದೆ ಹೊಸ ಪ್ರಕರಣಗಳು ಪತ್ತೆಯಾಗಿದ್ದವು. ಇದರ ಹಿನ್ನೆಲೆ ನೋಡೋದಾದರೆ NTP ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ, ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಟಿ.ಬಿ ಮುಕ್ತ ಭಾರತ್ ಅಭಿಯಾನ ಆಗಿದೆ ನೋಡಿ. ಜಾಗತಿಕ ಗುರಿ 2030 ಆಗಿದೆ. ಆದರೆ ಭಾರತದ ಏನಪ್ಪ ಅಂತಂದರೆ ಭಾರತದಲ್ಲಿ ಈ ಒಂದು ಕ್ಷಯರೋಗದ ಗುರಿ 2025 ಆಗಿದೆ ನೋಡಿ. 2025ಕ್ಕೆ ಏನಪ್ಪ ಅಂತಂದರೆ ಕ್ಷಯರೋಗ ನಿರ್ಮೂಲನೆ ಮಾಡೋದು ಭಾರತದ ಗುರಿಯಾಗಿತ್ತು. ಜಾಗತಿಕ ಗುರಿ 2030 ಆಗಿದೆ ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಸ್ಟ್ರಾಟಜಿಕಲಿ ಸ್ವಲ್ಪ ಮಾಹಿತಿಯನ್ನು ನೋಡಿಕೊಳ್ಳೋಣ. 1882 ಮಾರ್ಚ್ 24 ವಿಜ್ಞಾನಿಯಾಗಿರುವಂಥ ರಾಬರ್ಟ್ ಒಂದು ಕೋಚ್ ಅಥವಾ ಕಾಕ್ ಅಂತ ಕರಿತೀವಿ. ಅವರೇನಪ್ಪ ಅಂತಂದರೆ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಒಂದು ಬ್ಯಾಕ್ಟೀರಿಯಾವನ್ನು ಕಂಡುಹಿಡಿತಾರೆ. ಇದರ ನೆನಪಿಗಾಗಿ ಪ್ರತಿ ವರ್ಷ ಏನು ಮಾಡ್ತಾರೆ ಅಂದರೆ ಮಾರ್ಚ್ 24ನೇ ತಾರೀಕು ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡುವಂಥ ದಿನಾಂಕ ಕೇಳ್ತಾರೆ. ಯಾವಾಗಂದರೆ ಮಾರ್ಚ್ 24ನೇ ತಾರೀಕು. ಮಾರ್ಚ್ 24 ವಿಶ್ವ ಕ್ಷಯರೋಗ ದಿನವನ್ನು ಆಚರಣೆ ಮಾಡುವಂಥ ದಿನಾಚರಣೆ ಆಗಿದೆ ನೋಡಿ. ಟಿ.ಬಿಯಲ್ಲಿ ವಿಧಗಳು ಬರ್ತವೆ. ಅದರಲ್ಲಿ ಮೊದಲನೇದಾಗಿ ಪಲ್ಮರಿ ಟಿ.ಬಿ. ಇದು ಶ್ವಾಸಕೋಶಕ್ಕೆ ತಗುಲುವಂಥ ಒಂದು ಸೋಂಕಾಗಿರುತ್ತೆ ನೋಡ್ರಿ. ಟಿ.ಬಿಯಲ್ಲಿ ವಿಧಗಳಲ್ಲಿ ಮೊದಲನೇದಾಗಿ ಪಲ್ಮರಿ ಟಿ.ಬಿ ಏನಪ್ಪ ಅಂತಂದರೆ ಶ್ವಾಸಕೋಶಕ್ಕೆ ತಗುಲುವ ಒಂದು ಸೋಂಕಾಗಿದೆ. ಅದೇ ರೀತಿಯಾಗಿ ಎಕ್ಸ್ಟ್ರಾ ಪಲ್ಮರಿ ಟಿ.ಬಿ ಇದು ಮೆದುಳು, ಮೂಳೆ, ಮೂತ್ರಪಿಂಡ ಮುಂತಾದ ಇತರ ಅಂಗಗಳಿಗೆ ತಗುಲುವಂಥ ಒಂದು ಸೋಂಕಾಗಿರ್ತದೆ. ಇದು ಎಕ್ಸ್ಟ್ರಾ ಪಲ್ಮನರಿ ಟಿ.ಬಿ ಅಂತ ನಾವು ಕರಿತೇವೆ. ಅದೇ ರೀತಿಯಾಗಿ ಯೋಜನೆ ನೋಡೋದಾದರೆ ನಿಕ್ಷೇಪ ಪೋಷಣೆ ಯೋಜನೆ. ಟಿ.ಬಿ ರೋಗಿಗಳಿಗೆ ಒಂದು ಪೌಷ್ಟಿಕಾಂಶದ ಒಂದು ಬೆಂಬಲಕ್ಕಾಗಿ ಪ್ರತಿ ತಿಂಗಳು ₹1,000 ನೇರ ನಗದು ವರ್ಗಾವಣೆ ಮಾಡುವುದು ಯೋಜನೆ ಆಗಿದೆ ನೋಡಿ. ಅದು ನಿಕ್ಷೇಪ ಪೋಷಣೆ ಅಭಿಯಾನ. ಪೋಷಣೆ ಅಭಿಯಾನ ಯಾವುದಕ್ಕೆ ಸಂಬಂಧಿಸಿದೆ ಅಥವಾ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ನಿಕ್ಷೇಪ ಪೋಷಣೆ ಒಂದು ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಟಿ.ಬಿ ರೋಗಗಳಿಗೆ ಪ್ರತಿ ತಿಂಗಳಿಗೆ ಎಷ್ಟಪ್ಪ ಅಂತಂದರೆ ₹1,000 ಡೆಬಿಟ್ ಮಾಡೋದಾಗಿದೆ ನೋಡಿ. ₹1,000 ಡೆಬಿಟನ್ನು ಮಾಡ್ತಾರೆ ಅವರ ಒಂದು ಆರೋಗ್ಯದ ಸಲುವಾಗಿ. ಮುಂದಿನ ಒಂದು ನ್ಯೂಸ್ ನೋಡೋಣ. ಮುಂದಿನ ಒಂದು ಪ್ರಶ್ನೆ ಬಂದಿದೆ ನೋಡಿ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಗುಂಡಿಗಳು ಮತ್ತು ಹಾನಿಗಳನ್ನು ಪತ್ತೆ ಹಚ್ಚಲು ಯಾವ ಸಂಸ್ಥೆ 40,000 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ AI ಡ್ಯಾಶ್ ಕ್ಯಾಮ್ ಅನ್ನು ಅಳವಡಿಸುತ್ತಿದೆ ಅಂತ ಕೊಟ್ಟಿದ್ದಾರೆ. ರಸ್ತೆ ಅಂತ ಬಂದಾಗ ನಮಗೆ ನೆನಪಾಗೋದು ಸರಿಯಾದ ಉತ್ತರ ಆಗಿರುತ್ತೆ ನೋಡಿರಿ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಓಕೆ, ರಸ್ತೆ ಅಂತ ಬಂದಾಗ ನಮಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೆನಪಾಗುತ್ತಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೇವೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಏನು ಮಾಡಿದೆ ಅಂದರೆ ಈಗ AI ಡ್ಯಾಶ್ ಬೋರ್ಡನ್ನು ಅಳವಡಿಸುತ್ತಿದೆ. ಯಾಕಪ್ಪ ಅಂತಂದರೆ ಈ ಒಂದು ರಸ್ತೆಗಳಲ್ಲಿರುವಂಥ ಗುಂಡಿಗಳಾಗಿರ್ಬೋದು ಅಥವಾ ಹಾನಿಯಾಗಿರುವಂಥ ಲೈಟ್ ಬೋರ್ಡ್ಗಳಾಗಿರ್ಬೋದು ಇವುಗಳನ್ನು ಕಂಡುಹಿಡಿಯಲು ಇದನ್ನು ಮಾಡ್ತಿದ್ದಾರೆ ನೋಡಿರಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಹೇಳ್ತೀವಿ. ಏನಿದು ಯೋಜನೆ ಏನಪ್ಪ ಅಂತಂದರೆ ಡ್ಯಾಶ್ ಕ್ಯಾಮ್ ಅನಾಲಿಟಿಕ್ಸ್ ಸರ್ವಿಸ್ ಅಂತ ಕರೀತಾರೆ. ಇದು ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅಂದರೆ ತಂತ್ರಜ್ಞಾನ ಮೂಲಕ, ಅಂದರೆ ಕೃತಕ ಬುದ್ಧಿಮತ್ತೆ ಮತ್ತು ಯಂತ್ರಗಳ ಒಂದು ಕಲಿಕೆಯ ಬಳಕೆ ಇದರಲ್ಲಿ
ಅಳವಡಿಸಿರ್ತಾರಂತಲೇ ಹೇಳ್ಬೋದು. ಅದೇ ರೀತಿ ಇದರ ಕಾರ್ಯ ಏನಪ್ಪ ಅಂತಂದರೆ ಗಸ್ತು ವಾಹನಗಳಲ್ಲಿ ಅಳವಡಿಕೆ ಮಾಡ್ತಾರೆ. 30ಕ್ಕೂ ಹೆಚ್ಚು ಬಗೆಯ ರಸ್ತೆ ದೋಷಗಳನ್ನು ಸ್ವಯಂಚಾಲಿತವಾಗಿ ಪತ್ತೆ ಹಚ್ಚುವಂಥ ಒಂದು ಸಾಮರ್ಥ್ಯವನ್ನು ಇದು AI ಹೊಂದಿದೆ ಅಂತಲೇ ಹೇಳ್ಬೋದು ನಾವು. ರಸ್ತೆಗಳಲ್ಲಿ ಗುಂಡಿಗಳು ಆಗಿರ್ಬೋದು ಅಥವಾ ಲೈಟ್ ಬೋರ್ಡ್ಗಳು ರಿಪೇರಿ ಆಗಿರ್ಬೋದು, ಅಂಥವುಗಳನ್ನು ಪತ್ತೆ ಹಚ್ಚಿ ರಿಪೇರಿ ಮಾಡಲಾಗ್ತದೆ ನೋಡಿರಿ. ಇನ್ನಲ್ಲಿ ಹಸ್ತಚಾಲಿತ ತಪಾಸಣೆಯ ಒಂದು ಬದಲು ಮುನ್ಸೂಚನೆ ನಿರ್ವಹಣೆಯನ್ನು ವ್ಯವಸ್ಥೆಯನ್ನು ಬದಲಾಯಿಸೋದಾಗಿದೆ ಅಂತಲೇ ಹೇಳ್ತೀವಿ ನೋಡಿ. ಮ್ಯಾನ್ಯುವಲ್ ಇನ್ಸ್ಪೆಕ್ಷನ್ ಅಂತ ಕರೀತಾರೆ. ಸ್ಟ್ರಾಟಜಿಕಲಿ ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನೋಡೋದಾದರೆ ರಾಷ್ಟ್ರೀಯ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ಅಡಿಯಲ್ಲಿ ಬರುವ ಒಂದು ನೋಡಲ್ ಏಜೆನ್ಸಿ ಆಗಿದೆ. ಇದು ಯಾವ ರೀತಿಯಾಗಿ ಅಂದರೆ ರಸ್ತೆ ಮೇಲೆ ಒಂದು ಕಂಡುಹಿಡಿದಾದ ಅಂದರೆ ರಸ್ತೆ ಗುಂಡಿಗಳು ಬಿರುಕುಗಳನ್ನು ಹಾನಿಯಾದ ಒಂದು ಮೇಲ್ಮೈಯನ್ನು ಕಂಡುಹಿಡಿಯಲು ಇದನ್ನು ಬಳಕೆ ಮಾಡ್ತಾರೆ. ಅದೇ ರೀತಿಯಾಗಿ ಮೂಲ ಸೌಕರ್ಯಗಳು, ಮಂಕಾದ ನಾಮಫಲಕಗಳು, ಮುರಿದ ಒಂದು ಬ್ಯಾರಿಕೇಡ್ಗಳು ಮತ್ತು ಕಾರ್ಯನಿರ್ವಹಿಸಿದ ಬೀದಿ ದೀಪಗಳನ್ನು ಪತ್ತೆ ಹಚ್ಚಲು ಕೂಡ ಇದೊಂದು ಬಳಕೆ ಮಾಡಬಹುದಾಗಿದೆ ನೋಡಿ. ಇದರ ಸುರಕ್ಷತೆ ನೋಡೋದಾದರೆ ಅಕ್ರಮ ಪಾರ್ಕಿಂಗ್, ರಸ್ತೆ ಒತ್ತುವರಿ ಮತ್ತು ಅಕ್ರಮ ವಿಭಜಕ ತೆರಿಗೆಯನ್ನು ಕಂಡು ಹಿಡಿಯಲು ಈ ಒಂದು AI ಡ್ಯಾಶ್ಬೋರ್ಡ್ ಏನಿದೆ ಅದನ್ನು ಬಳಕೆ ಮಾಡುತ್ತಿದ್ದಾರೆ NHAIದವರು. ಓಕೆ, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಒಂದು ಹೊಸ ಒಂದು AI ಬಳಕೆ ಮಾಡ್ತಿದೆ. ಅದರ ಹೆಸರು ಏನಪ್ಪ ಅಂತಂದರೆ ಯೋಜನೆ ಹೆಸರು ಡ್ಯಾಶ್ ಕ್ಯಾಮ್ ಅಂತ ಕೊಟ್ಟಿದ್ದಾರೆ. ಡ್ಯಾಶ್ ಕ್ಯಾಮ್ ಅನಾಲಿಟಿಕ್ಸ್ ಸರ್ವಿಸ್ ಅಂತ ಕರೀತಾರೆ ನೋಡಿರಿ. ಮುಂದಿನ ನ್ಯೂಸ್ಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ. ಕರ್ನಾಟಕ ಲೇಖಕಿಯರ ಒಂದು ಸಂಘವು ನೀಡುವ 2024 ಮತ್ತು 2025ನೇ ಸಾಲಿನ ಪ್ರತಿಷ್ಠಿತ ವಿಜ್ಞಾನ ಲೇಖಕಿಯಾಗಿರುವ ನಳಿನ ಮೂರ್ತಿ ದತ್ತಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಕೊಟ್ಟಿದ್ದಾರೆ. ಈ ಒಂದು ದತ್ತಿ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರಕ್ಕೆ ನೀಡುವಂಥ ಒಂದು ಪ್ರಶಸ್ತಿ ಆಗಿದೆ ನೋಡಿ. 2024-25 ಯಾರ್ಯಾರಿಗೆ ಕೊಟ್ಟಿದ್ದಾರಂತ ನ್ಯೂಸಲ್ಲಿ ಬಂದಿತ್ತು, ಅದರದ್ದು ಹಾಕಿದ್ದೀನಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಡಾಕ್ಟರ್ BS ಶೈಲಜಾ ಅವರು 2024. ಅದೇ ರೀತಿಗೆ 2025 ಏನಪ್ಪ ಅಂತಂದರೆ ನೇಮಿಚಂದ್ರ ಅವರು ಪಡೆದುಕೊಂಡಿದ್ದಾರೆ. 2024 ಯಾರಪ್ಪ ಅಂತಂದರೆ ಶೈಲಜಾ ಅವರು ಪಡೆದಿದ್ದಾರೆ. ನೇಮಿಚಂದ್ರ ಅವರು 2025 ಪಡೆದುಕೊಂಡಿದ್ದಾರೆ ದತ್ತಿ ಪ್ರಶಸ್ತಿ. ಇದು ವಿಜ್ಞಾನಕ್ಕೆ ನೀಡುವಂಥ ಪ್ರಶಸ್ತಿ ಆಗಿದೆ ನೋಡಿ. ಸರಿಯಾದ ಉತ್ತರ ಡಾಕ್ಟರ್ BS ಶೈಲಜಾ 2024. ನೇಮಿಚಂದ್ರ ಅವರು 2025. ವಿಜ್ಞಾನ ಕ್ಷೇತ್ರದ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಕರ್ನಾಟಕ ಲೇಖಕರ ಸಂಘದಿಂದ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ ನೋಡ್ರಿ. ಇನ್ನೇನು ನೋಡೋದಾದರೆ ಯಾರು ಈ ನಳಿನಿ ಅಂತ ಅವ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳೋಣ. 1957ರಲ್ಲಿ IISc ಎಲೆಕ್ಟ್ರಿಕ್ ಕಮ್ಯುನಿಕೇಷನ್ ಇಂಜಿನಿಯರ್ನಲ್ಲಿ ವಿಭಾಗದಲ್ಲಿ ಪ್ರವೇಶ ಪಡೆದ ಮೊದಲ ಮಹಿಳಾ ವಿದ್ಯಾರ್ಥಿ ಆಗಿದ್ದಾರೆ ಈ ಒಂದು ನಳಿನಿ ಮೂರ್ತಿ ಅವರು. 1957ರಲ್ಲಿ ಏನು ಮಾಡ್ತಾರೆ ಅಂದರೆ IIScಯಲ್ಲಿ ಏನಪ್ಪ ಅಂತಂದರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಏನಪ್ಪ ಅಂತಂದರೆ ಪ್ರವೇಶ ಪಡೆದಂಥ ಮೊದಲ ಮಹಿಳಾ ವ್ಯಕ್ತಿಯಾಗಿದ್ದಾರೆ. ಕನ್ನಡದಲ್ಲಿ ಮಕ್ಕಳಿಗಾಗಿ ಕಂಪ್ಯೂಟರ್ ಕುರಿತಾದ ಪ್ರಥಮ ಪುಸ್ತಕ ಬರೆದ ಕೀರ್ತಿ ಇವರದ್ದಾಗಿದೆ. ಇವರ ಒಂದು ಸ್ಮರಣಾರ್ಥವಾಗಿ ಏನು ಮಾಡ್ತಾರೆ ಅಂದರೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಯಾವುದು? ದತ್ತಿ ಪ್ರಶಸ್ತಿ. ದತ್ತಿ ಪ್ರಶಸ್ತಿ ವಿಜ್ಞಾನ ಕ್ಷೇತ್ರಕ್ಕೆ ನೀಡಲಾಗುತ್ತದೆ ನೋಡಿರಿ, ದತ್ತಿ ಪ್ರಶಸ್ತಿ. ಓಕೆ, 2024-25 ಯಾರ್ಯಾರು ಕೊಟ್ಟಿದ್ದಾರೆ ಅಂದರೆ BS ಶೈಲಜಾ, 2025 ನೇಮಿಚಂದ್ರ ಅವರಿಗೆ ಕೊಟ್ಟಿದ್ದಾರೆ. ಸ್ಟ್ರಾಟಜಿಕಲಿ ಪ್ರಮುಖ ಒಂದು ಕೃತಿಗಳು ಕೊಟ್ಟಿದ್ದಾರೆ ಅವರು. ಡಾಕ್ಟರ್ BS ಶೈಲಜಾ ಅವರು ಇವರು ಖಗೋಳಶಾಸ್ತ್ರಜ್ಞರಾಗಿದ್ದಾರೆ. ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಮಾಜಿ ನಿರ್ದೇಶಕರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರ ಒಂದು ಪ್ರಮುಖ ಕೃತಿಗಳೇನಪ್ಪ ಅಂತಂದರೆ ಆಕಾಶದ ಅಲೆಮಾರಿಗಳು, ಶುಕ್ರಗ್ರಹದ ಸಂಕ್ರಮಣ, ಬಾಲಂ ಕ್ರೋತ, ಚುಕ್ಕಿ, ಧೂಮಕೇತು ಎಂಬುದು ಇವರ ಒಂದು ಪ್ರಮುಖ ಕೃತಿಗಳಾಗಿವೆ ನೋಡಿ. ಅದೇ ರೀತಿಗೆ ನೇಮಿಚಂದ್ರ ಇವರು 2025 ಪಡೆದುಕೊಂಡಿದ್ದಾರೆ ದತ್ತಿ ಪ್ರಶಸ್ತಿ. ಇವರು HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ನಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ನೋಡಿರಿ. ಇಂಜಿನಿಯರಿಂಗ್ ಮತ್ತು ಸಾಹಿತ್ಯದ ಅದ್ಭುತ ಸಂಯೋಜನೆಯನ್ನು ಕೂಡ ಇವರು ಬಲ್ಲವರಾಗಿದ್ದಾರೆ. ಇವರ ಒಂದು ಪ್ರಮುಖ ಕೃತಿಗಳು ಯಾದು ವಶೇಮ್, ಅದೇ ರೀತಿಯಾಗಿ ಕಾಲು ಹಾದಿಯಲ್ಲಿ ಕೋಲ್ಮಿಂಚುಗಳು, ಬೆಳಕಿನೊಂದಿಗೆ ಕಿರಣ, ಮೇರಿ ಕ್ಯೂರಿ, ಇವು ಪ್ರಮುಖ ಒಂದು ನೇಮಿಚಂದ್ರ ಅವರ ಕೃತಿಗಳಾಗಿವೆ ನೋಡಿ. ಇದೇನಪ್ಪ ಅಂತಂದರೆ ಪ್ರಮುಖ ನ್ಯೂಸ್ ಆಗಿತ್ತು, ಇಂಪಾರ್ಟೆಂಟ್ ನ್ಯೂಸ್ ಅಂತಲೇ ಹೇಳ್ಬೋದು. ದತ್ತಿ ಪ್ರಶಸ್ತಿ ಬಗ್ಗೆ ಕೇಳ್ತಾರೆ.
ಕೊನೆಯದಾಗಿ ಪ್ರಮುಖ ಆನ್ಲೈನ್ ಇದ್ದಾವೆ. ಗುಜರಾತ್ನ ಸಾಧನೆ. ಗುಜರಾತ್ ರಾಜ್ಯವು ಕ್ಷಯರೋಗ ಪತ್ತೆ ಹಚ್ಚುವಿಕೆಯಲ್ಲಿ 94% ಗುರಿಯನ್ನು ಸಾಧಿಸಿದೆ. 91.74% ಚೇತರಿಕೆ ಪ್ರಮಾಣ ದಾಖಲಿಸಿದೆ ಅಂತಲೇ ಹೇಳ್ಬೋದು ಗುಜರಾತ್ ರಾಜ್ಯ. ನಿಕ್ಷಯ ಮಿತ್ರರು TB ರೋಗಿಗಳಿಗೆ ಬೆಂಬಲ ನೀಡಲು ದೇಶದಾದ್ಯಂತ 1.6 ಲಕ್ಷಕ್ಕೂ ಹೆಚ್ಚು ನಿಕ್ಷಯ ಮಿತ್ರರು ನೋಂದಾಯಿಸಿಕೊಂಡಿದ್ದಾರೆ. ಇದರಿಂದ ಏನಪ್ಪ ಅಂತಂದರೆ ₹1000 ತಿಂಗಳ ಕೊಡಲಾಗುತ್ತೆ ನೋಡಿರಿ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರಾತ್ರಿ ಸಮೀಕ್ಷೆ. ರಸ್ತೆ ಸುರಕ್ಷತೆಗಾಗಿ ಪ್ರತಿ ತಿಂಗಳು ಕಡ್ಡಾಯವಾಗಿ ಒಂದು ರಾತ್ರಿ ವೇಳೆಯ AI ಸಮೀಕ್ಷೆ ನಡೆಸಲು ನಿರ್ಧಾರ ಮಾಡಿಕೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಅದೇ ರೀತಿಗೆ TB ದಿನ 2026 ವಿಶ್ವ ಕ್ಷಯರೋಗ ದಿನದ ಒಂದು ಘೋಷವಾಕ್ಯ ಏನಾಗಿದೆ ಅಂತ ಕೇಳಿದ್ರೆ, ಹೌದು ನಾನು TBಯನ್ನು ಕೊನೆಗೊಳಿಸುತ್ತೇನೆ, ಎಸ್ ವಿ ಕ್ಯಾನ್ ಎಂಡ್ TB ಎಂಬುದು 2026 ಏನಿದೆ ಒಂದು TB ದಿನದ ಘೋಷವಾಕ್ಯ ಆಗಿದೆ ನೋಡಿ. ಇದು ಇಂಪಾರ್ಟೆಂಟ್ ಆದ ನೋಡ್ರಿ ಥೀಮು. ಹೌದು ನಾನು TBಯನ್ನು ಕೊನೆಗೊಳಿಸುತ್ತೇನೆ 2026 ಒಂದು ಘೋಷವಾಕ್ಯ. ಓಕೆ, ವಿ ಕ್ಯಾನ್ ಎಂಡ್ TB 2026 ಘೋಷವಾಕ್ಯ ಇದೆ. ಕ್ಷಯರೋಗ ದಿನ ಯಾವಾಗಪ್ಪ ಅಂತಂದರೆ ಮಾರ್ಚ್ 24ನೇ ತಾರೀಕು ಆಚರಣೆ ಮಾಡುತ್ತಾರೆ ಪ್ರತಿ ವರ್ಷ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ಒಂದು ಪ್ರಚಲಿತ ಘಟನೆ ಇವಾಗಿದ್ದವು ಅಂತ ಅನ್ಕೊತೀನಿ. ಇವು ನಿಮಗೆ ಇಷ್ಟ ಆಗಿದ್ವು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಸೂಪರ್ ಅಂತ ಕಮೆಂಟ್ ಹಾಕಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ ಸ್ನೇಹಿತರೆ, ಚಾಪ್ಟರ್ ವೈಸ್ ಕ್ವಶನ್ಗಳನ್ನು ನಾನು ಹಾಕ್ತಾಯಿದ್ದೀನಿ. ಚಾಪ್ಟರ್ ವೈಸ್ ಕ್ವಶನ್ಗಳನ್ನು ನಾವು ದಿನನಿತ್ಯ ಅಧ್ಯಯನ ಮಾಡ್ತಿದ್ವಿ. ನೀವು ಏನಾದರೂ ಹೊಸಬರಾದರೆ ಈಗ ಆಲ್ರೆಡಿ ನಾವು ಸಿಂಧು ನಾಗರಿಕತೆ ಬಗ್ಗೆ ಚಾಪ್ಟರ್ ವೈಸ್ ಆಗಿದೆ ನೋಡಿ. ಅದರ ಬಗ್ಗೆ ಸಂಬಂಧಿಸಿದಂಥ ಚಾಪ್ಟರ್ ವೈಸ್ ಕ್ಲಾಸ್ನ ನಡೆಸಿದ್ದೇನೆ, ಕ್ವಿಜ್. ಅದರ ಒಂದು ಮಾಹಿತಿಯನ್ನು ಪಡೆಯಲು ಪ್ಲೇ ಲಿಸ್ಟಲ್ಲಿದೆ, ಹೋಗಿ ವಿಡಿಯೋನ ನೋಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಓಕೆ ಸ್ನೇಹಿತರೆ, ಬಾಯ್.